ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ಒಂದು 10 ನಿಮಿಷದ ಮುಂಚೆ ಈ ಹೆಂಗಸು ಬ್ರೌನ್ ಕಲರ್ ಸೀರೆ ಉಟ್ಕೊಂಡು ಈ ಕಡೆ ಹೋಗಿದ್ದೇನಾದರೂ ನೋಡಿದ್ರಾ ಸರ್? ನೋಡಿದೆ ಸರ್, ಈ ಕಡೆ ಹೋದ್ರು, ಮುಖ ಮುಚ್ಕೊಂಡಿದ್ರು. ಹೌದಾ, ಈ ಕಡೆನಾ? ಈ ಕಡೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ, ಅದು ನಾನು ನನ್ನ ತಾಯಿನ ಹುಡುಕ್ತಾ ಇದ್ದೆ. ಅವರು ನಿಮ್ಮದೇ ಬಣ್ಣದ ಸೀರೆ ಹುಟ್ಟಿದ್ರು. ಇಲ್ಲೇನಾದರೂ ನೋಡಿದ್ರಾ? ಇಲ್ಲ. ಥ್ಯಾಂಕ್ ಯು. ಕಣ್ಣಾಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು. ಮದರ್ ಇಂಡಿಯಾ ಎಷ್ಟೊಂದು ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋದು ನಿಜ. ಹಾಗೆ ಮೇಲೆ ನಿಮ್ಮ ಸ್ವಾತಂತ್ರ್ಯಕ್ಕೆ ನೀವು ಹೋರಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಈ ಜಯಂತದಿಂದ ಸ್ವಾತಂತ್ರ್ಯ ಪಡೆದು ಇಷ್ಟು ವರ್ಷ ನಿಮ್ಮನ್ನ ಜೋಪಾನ ನೋಡ್ಕೊಂಡಿರೋದು ಯಾರು? ಜಯಂತ ಅಲ್ವಾ? ಹಾಗಿದ್ಮೇಲೆ ನೀವು ನನ್ನ ಜೊತೆ ಜೋಪಾನವಾಗಿರ್ತೀರಿ. ನೋಡಿ, ಕತ್ತಲು ಬೇರೆ ಆಗ್ತಾ ಇದೆ, ಕಾರ್ ತಂದಿದ್ದೀನಿ, ಜೋಪಾನ ಕರ್ಕೊಂಡು ಹೋಗ್ತೀನಿ. ಹೆದರಿ. ಯಾರೀ ನೀವು? ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವ್ರು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಸರ್, ಇವ್ರು ನಮ್ಮ ತಾಯಿ. ಇವ್ರಿಗೆ ಆಲ್ಝೈಮರ್ಸ್ ಇದೆ. ಹೊರಗಿನ ಪ್ರಪಂಚ ಗೊತ್ತಾಗಲ್ಲ. ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ರು. ಇಷ್ಟೊತ್ತು ಹುಡುಕಿದ ಮೇಲೆ ಸಿಕ್ಕಿದ್ದಾರೆ. ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಏನಮ್ಮ, ಇವ್ರು ನಿಮ್ಮ ಮಗನಾ? ಮದರ್ ಇಂಡಿಯಾ, ಮನೆಗೆ ಹೋಗೋಣವಾ? ಪ್ರದೀಪ್ ಅವ್ರು ನಂಗೆ ಸಿಕ್ಕಿದ್ದಾರೆ. ಆದಷ್ಟು ಬೇಗ ಹುಡುಗನೆಲ್ಲ ಕರ್ಕೊಂಡು ಫಾರ್ಮ್ ಹೌಸಿಗೆ ಬಂದ್ಬಿಡು. ಓವರ್ ಆ್ಯಂಡ್ ಔಟ್. ನನಗೆ ಈ ಮನೇಲಿ ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿರೋ ಹಾಕಿದೆ. ನೀವು ಇದೇ ರೀತಿ ಮಾಡ್ತಿದ್ರೆ ನಾನು ಎಲ್ಲಾದರೂ ದೇಶಾಂತರ ಹೋಗ್ಬಿಡ್ತೀನಿ. ಆಮೇಲೆ ನೀವೇ ಮನೇಲಿ ಖುಷಿಯಾಗಿರಿ. ಮಾವ, ನೀವು ಯಾಕೆ ಎಲ್ಲದಕ್ಕೂ ಈ ಥರ ಸಿಟ್ಟು ಮಾಡ್ಕೋತಿದ್ದೀರಾ? ಜೀವನದಲ್ಲಿ ಹೇಗಿರಬೇಕು ಅಂತ ನಾವು ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ಅಂಥದ್ದು ನೀವು ಹೀಗೆ ಮಾಡಿದ್ರೆ ಪರವಾಗಿಲ್ಲ ತನು. ನಿನ್ನನ್ನು ಮದುವೆ ಆಗೋನು ಚೆನ್ನಾಗಿ ಮಾತಾಡೋ ಟ್ರೈನಿಂಗ್ ಕೊಟ್ಟಿದ್ದಾನೆ. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಪ್ಪ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನನಗೆ ಗೊತ್ತು ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ. ಆದರೆ ನಾನು ಹೇಳೋ ವಿಷಯನ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಹೌದು ಮಾವ, ಈ ವಿಷಯ ಕೇಳಿದ್ರೆ ನಿಮ್ಗೆಲ್ಲನೂ ಅರ್ಥ ಆಗುತ್ತೆ. ಅಂದರೆ ಇನ್ನೂ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರ. ಇನ್ನೂ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟು ನನಗೆ ಮೋಸ ಮಾಡ್ತಿದ್ದೀರೋ ಏನೋ. ಇಲ್ಲ ಮಾವ,
ನಾವು ನಿಮ್ಮ ಹತ್ರ ಏನು ಮುಚ್ಚಿಟ್ಟಿಲ್ಲ. ನಾವು ನಿಮ್ಮ ಹತ್ರ ಹೇಳಕ್ಕೆ ಹೊರಟಿರೋದು ಚಂದನ ಅಲ್ಲ, ಜಾನ್ವಿ ಅವ್ರ ಬಗ್ಗೆ. ಅವಳ ವಿಷಯ ನನ್ನ ಹತ್ರ ಮಾತಾಡಬೇಡಿ. ಅವಳ ಮಗಳು ಅಂತ ಯಾವತ್ತು ಗೊತ್ತಾಯ್ತೋ ಆಗ ಅವಳ ಮೇಲಿದ್ದ ಪ್ರೀತಿ ವಿಶ್ವಾಸ ಎಲ್ಲ ಸತ್ತೋಯ್ತು. ಅವಳ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಪ್ಪ, ನಾನು ಹೇಳೋ ವಿಷಯ ಏನು ಅಂತ ಗೊತ್ತಿಲ್ಲದೆ ನೀವೇನೋ ಕಲ್ಪನೆ ಮಾಡಿಕೊಂಡ್ರೆ ಹೇಗೆ? ನಾನು ಅವನು ಹೇಳು, ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ. ನನಗಿಷ್ಟ ಆಗದೆ ಇರೋ ಜೊತೆ ಸೇರಿಕೊಂಡು ನಾಟಕ ಆಡೋದು ಕಲ್ತಿದ್ದಾನೆ. ಇಂಥ ನಾಟಿಕೆ ಮಾತುಗಳಿಗೆಲ್ಲ ನಾನು ಮರಳಾಗಲ್ಲ. ಮಾವ, ನೀವು ಅಂದ್ಕೊಂಡಿರೋ ಹಾಗೆ ಜಾನ್ವಿ ಅವರು ಅವರಮ್ಮ ಹೇಳಿ ಕಳಿಸಿ ಈ ಮನೆಗೆ ನಾಟಕ ಮಾಡ್ಕೊಂಡು ಬಂದಿರೋದಲ್ಲ. ಅವರು ತುಂಬ ಒಳ್ಳೆಯವರು. ನಮಗೆ ಅವರಿಂದ ಏನೂ ತೊಂದರೆ ಆಗಿಲ್ಲ ಮಾವ. ಇಷ್ಟೊತ್ತು ಅವಳ ಗುಡುಗಾನ ಅವನು ಮಾಡ್ತಿದ್ದ, ಈಗ ನೀನು ಶುರು ಹಚ್ಕೊಂಡ್ಯಾ? ಒಳ್ಳೆಯವ್ರ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕಲ್ವಾ ಮಾವ. ನಾವು ನೆನ್ನೆ ಹೋಗಿದ್ದು ಜಯಂತ್ ಅವ್ರ ಮನೆಗೇನೆ. ಇದೊಳ್ಳೆ ಚೆನ್ನಾಗಿದೆ. ಇಷ್ಟೊತ್ತು ಜಾನ್ವಿ ಮನೆಗೆ ಹೋಗಿದ್ವಿ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಜಯಂತ್ ಮನೆಗೆ ಹೋಗಿದ್ವಿ ಅಂತ ಹೇಳ್ತಿದ್ದೀರಾ. ಒಳ್ಳೆ ಗೋಸಂಬಿಗಳ ಥರ ಬಣ್ಣ ಬದಲಾಯಿಸ್ತಿದ್ದೀರಾ. ಅಪ್ಪ, ಜಾನು ಬೇರೆ ಯಾರೂ ಅಲ್ಲ, ಜಯಂತ್ ಅವ್ರ ಹೆಂಡತಿ. ಹೌದು ಮಾವ, ಜಾನು ಅವರು ಜಯಂತ್ ಅವ್ರ ಹೆಂಡ್ತಿನೇ. ಜಯಂತ್ ಅವರು ಜಾನ್ವಿ ಅವ್ರನ್ನ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ಜಾನ್ವಿ ಅವ್ರ ಮನೆಯವರು ಹಾಗೆ ಅಂದ್ಕೊಂಡಿದ್ರು. ಆದರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಜಾನ್ವಿ ಅವ್ರು ಬದುಕಿದ್ದಾರೆ ಅಂತ ಹೇಳಿದಾಗ ಅವರೆಲ್ಲ ಎಷ್ಟು ಖುಷಿಪಟ್ಟರು ಗೊತ್ತಾ? ನೀವು ಅಲ್ಲಿ ಇದ್ದಿದ್ದರೆ ಲಕ್ಷ್ಮಿ ಅಮ್ಮನ ಖುಷಿ ನೋಡಿ ನೀವು ಅವ್ರನ್ನ ಕ್ಷಮಿಸ್ಬಿಡ್ತಿದ್ರಿ ಮಾವ. ಕ್ಷಮಿಸೋದ? ಅದು ಸಾಧ್ಯನೇ ಇಲ್ಲ. ನನ್ನ ಜೀವನದ ಖುಷಿನ ಕಿತ್ಕೊಂಡೋಣ. ಅವಳ ಖುಷಿನ ನಾನು ಯಾಕೆ ನೋಡಬೇಕು? ಮಾವ, ನಿಮ್ಮ ತಂಗಿ ಮೇಲೆ ನಿಮ್ಗೆ ಕೋಪ ಇರ್ಬೋದು, ನಿಮ್ಗೆ ಅವ್ರಂದರೆ ಇಷ್ಟ ಇಲ್ಲದೆ ಇರ್ಬೋದು. ಆದರೆ ಜಯಂತ್ ಅವ್ರಂದರೆ ಇಷ್ಟ ಇಲ್ವಾ? ಜಯಂತ್ ಅವರು ನಮ್ಮ ಮನೆಗೆ ಬಂದಾಗ ಅವ್ರ ಹೆಂಡತಿ ತೀರೋಗಿದ್ದಾರೆ ಅಂದಾಗ ನೀವು ಅವ್ರಿಗೆ ಎಷ್ಟು ಸಾಂತ್ವನ ಹೇಳಿದ್ರಿ, ಅದೆಲ್ಲ ನೆನಪಿಲ್ವಾ ಮಾವ? ಹಾಗೇನೆ ಜಾನ್ವಿ ಸತ್ತೋಗಿದ್ದಾಳೆ ಅಂತ ಅವ್ರ ಮನೆಯವರು ತುಂಬ ನೋವು ಪಡ್ತಿದ್ರು ಅಪ್ಪ.